ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯ ಸಂಪೂರ್ಣ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಮಕ್ಕಳ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಂದ್ಸರಿ ನೀವು ಎಲ್ಲರೂ ಎಕ್ಸಾಮ್ ಬರೆದು ಬಂದಿದ್ದೀರಾ. ಸೊ ಒಂದ್ಸರಿ ನೀವು ಯಾವ ರೀತಿ ಆನ್ಸರ್ಸನ್ನು ಮಾಡಿದಿರಿ, ಸೊ ಆನ್ಸರ್ಸ್ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಪೇಪರ್ ಈಸಿ ಇತ್ತು ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಫಸ್ಟ್ ಮೇನ್, ಸೊ ಇಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು ಮಕ್ಕಳ. ಫಸ್ಟ್ ಕ್ವಶನ್, ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ರು. ಅದರಲ್ಲಿ ಆಪ್ಷನ್ ಸಿ ನಲ್ಲಿರುವಂತಹ ಅಲಿಪ್ತ ನೀತಿ ಸರಿಯಾಗಿರುವಂತಹ ಉತ್ತರ. ಹಾಗಾಗಿ ಆಪ್ಷನ್ ಸಿ ಅನ್ನು ಹಾಕಿದರೆ 1 ಅಂಕ ಸಿಗುತ್ತೆ. ಎರಡನೇ ಪ್ರಶ್ನೆ, ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಹಳದಿ ಕ್ರಾಂತಿ, ಸುವರ್ಣ ಕ್ರಾಂತಿ, ನೀಲಿ ಕ್ರಾಂತಿ, ಕೆಂಪು ಕ್ರಾಂತಿ ಅಂತ ಇದೆ. ಸೊ ತೋಟಗಾರಿಕೆ ಬೇಸಾಯದ ಪ್ರಗತಿ ಕರೆಯಲ್ಪಡುವುದು ಸುವರ್ಣ ಕ್ರಾಂತಿ ಅಂತ ಹೇಳಿ. ಹಾಗಾಗಿ ಆಪ್ಷನ್ ಬಿ ಸುವರ್ಣ ಕ್ರಾಂತಿ ಸರಿಯಾಗಿರೋ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದರಲ್ಲಿ ಸರಿಯಾಗಿರುವ ಉತ್ತರ, ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ, ಹಾಗಾಗಿ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು. ಸೊ ಪೊಲೀಸರು, ಬ್ಯಾಂಕ್ ನೌಕರರು, ವಿಮಾ ಕಂಪನಿ ನೌಕರರು ಇವರೆಲ್ಲ ಸಂಘಟಿತ ಕೆಲಸಗಾರರು, ಅಂದರೆ ಮನೆ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗೆ ಬರ್ತಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವಂತಹ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಯಾವಾಗ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಚಾರ್ಟರ್ ಕಾಯ್ದೆ, ಇನ್ನೊಂದು ಭಾರತ ಪರಿಷತ್ ಕಾಯ್ದೆ, ಇನ್ನೊಂದು ಭಾರತ ಸರ್ಕಾರದ ಕಾಯ್ದೆ, ಇನ್ನೊಂದು 1909ರ ಭಾರತೀಯ ಪರಿಷತ್ ಕಾಯ್ದೆ. ಹಾಗಾಗಿ ಆಪ್ಷನ್ ಡಿ 1909ರ ಭಾರತೀಯ ಪರಿಷತ್ ಕಾಯ್ದೆ ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಇವುಗಳಲ್ಲಿ ಯೋಜನೇತರ ವೆಚ್ಚವು ಅಂತ ಕೇಳಿದ್ದಾರೆ. ಕೃಷಿ ವೆಚ್ಚ, ಸಾರಿಗೆ ವೆಚ್ಚ, ಶೈಕ್ಷಣಿಕ ವೆಚ್ಚ ಮತ್ತು ರಕ್ಷಣಾ ವೆಚ್ಚ ಕೊಟ್ಟಿದ್ದಾರೆ. ಸೊ ಯೋಜನೇತರ ವೆಚ್ಚ ಅಂತ ಬಂದರೆ ಅದು ರಕ್ಷಣಾ ವೆಚ್ಚ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಗ್ರಾಹಕರಿಗೆ ಪರಿಹಾರ ಮೊತ್ತವು ರು 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಕೇಳಿದ್ದಾರೆ. ಸೊ ಅದು ಗೊತ್ತಿದೆ ಮಕ್ಕಳು ನಿಮ್ಗೆ ಆಲ್ರೆಡಿ. 10 ಕೋಟಿಗಿಂತ ಹೆಚ್ಚಿದ್ರೆ ಅದನ್ನು ರಾಷ್ಟ್ರೀಯ ಆಯೋಗ, 10 ಕೋಟಿಗಿಂತ ಕೆಳಗಿದ್ರೆ ಅದು ರಾಜ್ಯ ಆಯೋಗಕ್ಕೆ ಬರ್ತದೆ. 1 ಕೋಟಿಗಿಂತ ಕೆಳಗಡೆ ಇದ್ದರೆ ಜಿಲ್ಲಾ ಆಯೋಗ, 50,000ಗಿಂತ ಕೆಳಗಿದ್ರೆ ತಾಲೂಕು ಆಯೋಗ. ಸೊ ಅವ್ರು 10 ಕೋಟಿ ಕೊಟ್ಟಿರೋದ್ರಿಂದ ಆಪ್ಷನ್ ಡಿ ರಾಷ್ಟ್ರೀಯ ಆಯೋಗ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಮಹಮ್ಮದ್ ಕೆರೆ ಮತ್ತು ಕಲಾರಾಮ್ ಚಳುವಳಿಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ್ದು ಏನಕ್ಕೆ? ಸೊ ಯಾವುದು ರೀಸನ್ ಅಂತ ಹೇಳಿದ್ರೆ, ಸೊ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನು ನಿರೂಪಿಸಲು ಸೊ ಮಹಮ್ಮದ್ ಕೆರೆ ಮತ್ತು ಕಲಾರಾಮ್ ಚಳುವಳಿಗಳನ್ನು ಅವರು ರೂಪಿಸ್ತಾರೆ. ಹಾಗಾಗಿ 4 ಆಪ್ಷನ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಲಿಕ್ಕಿರ್ತದೆ. 9ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವುದು ಗಂಗಾನಗರದಲ್ಲಿ. ಹಾಗಾಗಿ ಗಂಗಾನಗರ ಅಂತ ಬರೆದಿದ್ರೆ ನಿಮಗೆ 1 ಅಂಕ ಸಿಗ್ತದೆ. 10ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಸೊ ಗರ್ಭದಲ್ಲಿರುವಂತಹ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳಿ ಕರೆಯಲಾಗ್ತದೆ. 11ನೇ ಪ್ರಶ್ನೆ, ಬ್ಯಾಂಕಿನ ಯಾವ ಖಾತೆಯನ್ನು ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾಗಿದೆ? ಸೊ ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತ ಹೇಳಿ ಕರಿತೀವಲ್ಲ, ಸೊ ಅದನ್ನು ನಾವು ಬಳಸೋದ್ರಿಂದ ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ನೀವು ಅಲ್ಲಿ ವ್ಯವಹಾರವನ್ನು ಮಾಡ್ಬೋದು. ಹಾಗಾಗಿ ಚಾಲ್ತಿ ಖಾತೆ ಅಂತ ಬರ್ತಿದ್ರೆ 1 ಅಂಕ ಸಿಗ್ತದೆ. 12ನೇ ಪ್ರಶ್ನೆ, ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು? ಸೊ ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಧಿಕಾರದ ವಿಕೇಂದ್ರೀಕರಣ ಬೇಕಾಗ್ತದೆ. ಹಾಗಾಗಿ ಇದಿಷ್ಟನ್ನು ಆನ್ಸರ್ ಬರೆದ್ರೆ 1 ಅಂಕ ಸಿಗ್ತದೆ ಮಕ್ಕಳ ನಿಮಗೆ. ನೆಕ್ಸ್ಟ್ 13ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸ್ತದೆ? ಸೊ 17ನೇ ವಿಧಿ ನಮ್ಮ ಸಂವಿಧಾನದ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸ್ತದೆ. ಸೊ ವಾಕ್ಯಪೂರ್ಣವಾಗಿ ಬರೆದಿರಬೇಕು ಮಕ್ಕಳ. ಸೊ ಕೊಡ್ತಾರೆ ಮಾರ್ಕ್ಸನ್ನು, ಬಟ್ ವಾಕ್ಯಪೂರ್ಣವಾಗಿ ಬರೆದ್ರೆ ಸೊ ಇಟ್ಸ್ ಗುಡ್. 14ನೇ ಪ್ರಶ್ನೆ, ವುಡ್ರೋ ವಿಲ್ಸನ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು? ಸೊ ಅವರ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರ್ತದೆ ಅಂತ ಹೇಳ್ತಾರೆ. ಸೊ ಇದಿಷ್ಟನ್ನು ಬರೆದಿದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗ್ತದೆ ಮಕ್ಕಳ.
15ನೇ ಪ್ರಶ್ನೆ, ತೀನ್ ಮೂರ್ತಿ ಹೈಫಾ ಚೌಕ ಎಲ್ಲಿ ಕಂಡು ಬರುತ್ತದೆ? ಸೊ ಇದು ದೆಹಲಿಯಲ್ಲಿದೆ ಮಕ್ಕಳ. 16ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು? ಸೊ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಬರೀಬೇಕು ಮಕ್ಕಳ. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಸೊ 17ನೇ ಪ್ರಶ್ನೆ, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವ್ಯಾವು? ಸೊ ಅದನ್ನು ಸಹ ನೀವು ಬರಿಬೋದು ಮಕ್ಕಳ. ಸೊ ಅದರಲ್ಲಿ ಗರಿಮಾಗೃಹ, ಸೊ ಸ್ಮೈಲ್ ಅನ್ನೋ ಒಂದು ಯೋಜನೆಗಳನ್ನು ಮಾಡಿದ್ದಾರೆ. ಸೊ 4 ಪಾಯಿಂಟ್ಸನ್ನು ಬರೆದ್ರೆ ಆಗ್ತದೆ. ಯುನೆಸ್ಕೋದ ಕಾರ್ಯಗಳು ಯಾವುವು? ಅದು ಸಹ ಈಸಿ ಇದೆ. ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ, ಅಥವಾ ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು? ಸೊ ಇವೆಲ್ಲ ಕ್ವಶನ್ಸ್ಗಳು ಬರೆದಿರ್ತೀರಾ ಅಂತ ಅನ್ಕೋತೀನಿ. ಸೊ ಕ್ವಶನ್ ಆನ್ಸರ್ಸ್ ಮತ್ತು ಮ್ಯಾಪಿಂಗ್ ಎಲ್ಲವನ್ನ ಮಕ್ಕಳ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಕೀ ಉತ್ತರಗಳ ಜೊತೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ 1 ಅಂಕದ ಕಂಪ್ಲೀಟ್ 16 ಅಂಕಗಳಿಗೂ ಸಹ ನಿಮ್ಮ ಜೊತೆ ಆನ್ಸರ್ಸನ್ನು ಡಿಸ್ಕಷನ್ ಮಾಡಿ, ಸೊ ಆನ್ಸರ್ನ ಕೊಟ್ಟಿದ್ದೀನಿ ಮಕ್ಕಳ. ವೀಡಿಯೋನ ನೋಡಿಕೊಂಡು ಆನ್ಸರ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂಬರುವಂತಹ ಎಕ್ಸಾಮ್ಗೆ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿ. 3 ಡೇಸ್ ಇದೆ ಸೈನ್ಸ್ ಎಕ್ಸಾಮ್ಗೆ. ಸೊ ಹಾಗಾಗಿ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಇತ್ತು, ಹಾಗಾಗಿ ಸೈನ್ಸಿಗೆ ಸ್ವಲ್ಪ ಅಪ್ಲೈಡ್ ಇದ್ದರೂ ಸಹ ಇರ್ಬೋದು. ಹಾಗಾಗಿ ಸ್ವಲ್ಪ ಎಫರ್ಟ್ ಹಾಕಿ ಓದಿ. ನಿಮ್ಮ ಮಾಡೆಲ್ ಕ್ವಶನ್ಸ್ ಪೇಪರ್ ಇರ್ಬೋದು, ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸ್, ಅವುಗಳನ್ನು ಮಿಸ್ ಮಾಡದೆ ಎಲ್ಲವನ್ನು ಚೆನ್ನಾಗಿ ಪ್ರಿಪೇರ್ ಆಗಿ, ತದನಂತರ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಎಲ್ಲ ರೆಫರ್ ಮಾಡ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜ್ ಇರ್ಬೋದು, ಪ್ರಾಬ್ಲಮ್ಸ್ ಎಲ್ಲವನ್ನು ಸಾಲ್ವ್ ಮಾಡಿ. ನಾವು ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀವಿ, ಅದನ್ನು ನೋಡಿ ಅದರ ಉಪಯೋಗವನ್ನು ಸಹ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.